ಸ್ನೇಹಿತರೆ, ವೀಕ್ಷಕರೇ, ಅತ್ಯಂತ ಮುಖ್ಯವಾಗಿ ಒಂದು ವಿಷಯನ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಇವತ್ತು RSSನ ಶಾಖೆಗಳಲ್ಲಿ ನಿಯುದ್ಧವನ್ನು ಕಲಿಸ್ಕೊಡ್ತಾರೆ, ಲಾಠಿ ತಿರುಗಿಸೋದನ್ನು ಕಲಿಸ್ಕೊಡ್ತಾರೆ. ಈ ಹಿಂದೆ ಕತ್ತಿ ಖಡ್ಗವರಸೆಯನ್ನು ಕಲಿಸ್ಕೊಡ್ತಾ ಇದ್ರು, ವೇತ್ರ ಚರ್ಮ ಅನ್ನೋಂಥದನ್ನು ಕಲಿಸ್ಕೊಡ್ತಾ ಇದ್ರು. ಇದರ ಒಟ್ಟೊಟ್ಟಿಗೆ ಈಗ ಇನ್ನೊಂದು ಶುರುವಾಗಿದೆ, ಅದು ಅಲ್ಲಲ್ಲೇ ನಡೀತಾ ಇದೆ. ಅದು ತ್ರಿಶೂಲ ಧಾರಣೆ. ತ್ರಿಶೂಲವನ್ನು ಕೊಟ್ಟು ತ್ರಿಶೂಲದಿಂದ ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋಂಥದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಲ್ಲೇ ಬಂದೂಕು ವೆಪನ್ಗಳ ಮೂಲಕ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇದನ್ನು ನಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಕೇಳಿದ್ದೇವೆ. ಹಾಗಿದ್ದರೆ RSS ಸಂಘ ಪರಿವಾರದವರಿಗೆ ಈ ತ್ರಿಶೂಲ ಅಥವಾ ಲಾಠಿ ತಿರುಗಿಸುವಂಥದ್ದು ಅಥವಾ ನಿಯುದ್ಧ ಅಥವಾ ವೆಪನ್ ವೆಪನ್ ಮೂಲಕ ಶೂಟಿಂಗ್, ಗುರಿ ಇಡುವ ಶೂಟಿಂಗ್ನ ಮೂಲಕ ಅವರನ್ನು ಕೊಲ್ಲುವ ಈ ವಿಚಾರವನ್ನು ಕಲಿಸ್ಕೊಡ್ಲಿಕ್ಕೆ ಇವರಿಗೆ ಅನುಮತಿ ಕೊಟ್ಟವರು ಯಾರು? ಈ ಅನುಮತಿ ಇಲ್ಲದೆ ಇವರು ಮಾಡ್ತಾ ಇರುವಂಥ ಕೆಲಸ ಅಕ್ರಮ ಅಲ್ಲವಾ? ಇದನ್ನು ನಕ್ಸಲ್ ಚಟುವಟಿಕೆ ಅಂತ ಹೇಳಬಹುದಲ್ಲವಾ? ಆದರೆ ಇದೆಲ್ಲವೂ ಕೂಡ ಇಂದಿನ ಸರ್ಕಾರಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಎದುರಲ್ಲೇ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಕಾನೂನು ರಕ್ಷಣೆ ಕಾಪಾಡಬೇಕಾದಂಥವರೇ ಕೆಲವೊಮ್ಮೆ ಅವರ ಮಾರ್ಗದರ್ಶನದಲ್ಲೇ, ಅಂದರೆ ಪರೋಕ್ಷ ಮಾರ್ಗದರ್ಶನದಲ್ಲೇ ಈ ವೆಪನ್ ಗುರಿ ಇಟ್ಟು ಹೊಡೆಯುವಂತಹ, ಅಂದರೆ ಬಂದೂಕಿನ ಗುರಿಯನ್ನು ಕಲಿಸ್ಕೊಡುವಂತಹ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಹಾಗಿದ್ರೆ ಇವರನ್ನು ತಾಲಿಬಾನ್ಗಳು ಅಂತ ಕರಿಬಹುದಲ್ವಾ? ಯಾಕೆ ಅಂದರೆ ಅವರು ಕೂಡ ಧರ್ಮದ ಅಮಲೇರಿಸಿಕೊಂಡು ಅವರು ಧರ್ಮದ ರಕ್ಷಣೆಗಾಗಿ ಇವತ್ತು ಹಿಂಸೆಯನ್ನು ಮಾಡ್ತಾ ಇದ್ದಾರೆ. ಅದೇ ತಾಲಿಬಾನ್ಗಳ ರೀತಿಯಲ್ಲಿ ಹಿಂದುತ್ವದ ಅಮಲೇರಿಸಿಕೊಂಡಂತಹ ಯುವಕರ ಕೈಗೆ ಇವತ್ತು ಕತ್ತಿ, ಖಡ್ಗ, ದೊಣ್ಣೆ, ತ್ರಿಶೂಲ ಇಂಥವನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ RSSನವರು ನಗರ ನಕ್ಸಲರು ಅಥವಾ ತಾಲಿಬಾನ್ಗಳು? ಇದು ನಾವೆಲ್ಲರೂ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಮತ್ತು ಇದನ್ನು ನಮ್ಮ ಸ್ನೇಹಿತರ ಮುಂದೆ ಪ್ರಶ್ನೆಯನ್ನು ಇಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತಾ ಇದೆ. ವೀಕ್ಷಕರೇ, ನಾನು ಹನುಮೇಗೌಡ, ನೋಂದಾಯಿತ RSSನ ಮುಖ್ಯಸ್ಥ. ಸ್ನೇಹಿತರೆ, ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಯ ಸೇಡಂ ರಸ್ತೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಸಂಸ್ಕೃತಿ ಸಂರಕ್ಷಣೆಗಾಗಿ. ಆ ಕಾರ್ಯಕ್ರಮವನ್ನು ನಡೆಸ್ತಾ ಇರೋರು RSS ಮತ್ತು ಸಂಘ ಪರಿವಾರದವರು. ಆ ಪರಿವಾರದಲ್ಲಿ RSSನ ಮುಖ್ಯಸ್ಥರು, ಅಂದರೆ ಸರಕಾರ್ಯವಾಹ ಅಂತ ಹೇಳ್ತಾರೆ, ಅದರ ಇನ್ನೊಂದು ಶಬ್ದ ಅಂತ ಹೇಳಿದರೆ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ. ಅವರು ಮಾತನಾಡ್ತಾ ಹೇಳ್ತಾ ಇದ್ದಾರೆ, ಇವತ್ತು ದೇಶದಲ್ಲಿ ಯುವಕರ ಹಾದಿ ತಪ್ತಾ ಇದೆ. ಈ ಹಾದಿ ತಪ್ಪಿಸುವಂಥ ಕೆಲಸವನ್ನು ನಗರ ನಕ್ಸಲರು ಮಾಡ್ತಾ ಇದ್ದಾರೆ. ಆ ನಗರ ನಕ್ಸಲರು ಯಾರು ಅಂತ ಹೇಳಿ ಅವರು ಪರೋಕ್ಷವಾಗಿ ಮಾತನಾಡ್ತಾ ಹೇಳ್ತಾರೆ, ರಾಜ್ಯದಲ್ಲಿ ಅಥವಾ ದೇಶದಲ್ಲಿರುವಂತಹ ಪ್ರಗತಿಪರರು ಅಂತ ಹೇಳ್ಕೊಳ್ತಾ ಇರುವಂತಹ ವಿಚಾರವಂತರು, ಕವಿಗಳು, ಸಾಹಿತಿಗಳು, ಬರಹಗಾರರು ಅಥವಾ ಪ್ರಗತಿಪರ ಚಿಂತನೆಗಳಿಂದ ಹೋರಾಟ ಮಾಡುವವರನ್ನು ನಗರ ನಕ್ಸಲರು ಅಂತ ಅವರು ಮಾತನಾಡ್ತಾ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗಿದೆ. ಇವತ್ತು ಯಾರು ದೇಶಭಕ್ತರು ಅಂತ ಹೇಳ್ಕೊಳ್ತಾ ಇದ್ದಾರೋ ಅವರು ದೇಶಭಕ್ತಿಯ ಮೊದಲನೇ ಗೀತೆ, ರಾಷ್ಟ್ರಗೀತೆಯನ್ನು ಹಾಡೋದಿಲ್ಲ. ಯಾರು ದೇಶಭಕ್ತರು ಅಂತ ಹೇಳ್ಕೊಂತಾರೋ ಅಂತಹ ದೇಶಭಕ್ತರು ರಾಷ್ಟ್ರ ಧ್ವಜವನ್ನು ಆರಿಸುವುದಿಲ್ಲ. ಇವತ್ತು ದೇಶೋದ್ಧಾರ ಅಂತ ಹೇಳುವಂತಹ ಯಾವ ವ್ಯಕ್ತಿಗಳಿದ್ದಾರೋ ಅವರು ದೇಶದ ಸರ್ಕಾರಕ್ಕೆ ಲೆಕ್ಕಪತ್ರಗಳನ್ನು ಕೊಡೋದಿಲ್ಲ. ಅಂದರೆ ಆದಾಯ ಮತ್ತು ಖರ್ಚಿನ ವಿವರಗಳನ್ನು ಕೊಡೋದಿಲ್ಲ. ಅಂದರೆ ರಾಷ್ಟ್ರಗೀತೆ ಆಡದ, ರಾಷ್ಟ್ರಧ್ವಜಕ್ಕೆ ಗೌರವಿಸದ, ಸರ್ಕಾರಕ್ಕೆ ಲೆಕ್ಕ ಮರೆಮಾಚಿ ಮೋಸ ವಂಚನೆ ಮಾಡುತ್ತಿರುವವರು ಯಾರು ಅಂದರೆ ಇದೇ RSSನವರು ಮತ್ತು ಸಂಘ ಪರಿವಾರದವರು. ಅವರು ಹೇಳ್ತಾರೆ ದೇಶ ಭಕ್ತಿ ನಮ್ಮದು ಅಂತ ಹೇಳ್ತಾರೆ, ದೇಶದ್ರೋಹಿಗಳಂತೆ ನಡ್ಕೊಳ್ತಾ ಇದ್ದಾರೆ.
ದೇಶೋದ್ಧಾರ ಅಂತ ಹೇಳ್ತಾರೆ. ದೇಶೋದ್ಧಾರಕ್ಕೆ ಬೇಕಾದಂತಹ ಹಣದ ಸರ್ಕಾರದ ಹಣ ಆಸ್ತಿಯನ್ನು ಕದೀತಾ ಇದ್ದಾರೆ, ಬೇನಾಮಿ ಹೆಸರುಗಳಲ್ಲಿ ದೇಶಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಆದರೂ ಅವರು ಹೇಳ್ತಾ ಇದ್ದಾರೆ ಬೇರೆಯವರನ್ನು ದೇಶದ್ರೋಹಿಗಳು ಮತ್ತು ನಗರ ನಕ್ಸಲರು ಅಂತ. ಅದಕ್ಕೆ ಅವರು ಕಾರಣ ಹೇಳೋದು ಏನು ಅಂದರೆ, ಕಾಡಿನಲ್ಲಿದ್ದಂತಹ ನಕ್ಸಲರನ್ನು ಅವರ ಪರವಾಗಿ ವಾದ ಮಾಡಿ ಇವತ್ತು ನಗರಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ಈಗ ನಗರದಲ್ಲಿ ಇರೋರು ಕೂಡ ನಗರ ನಕ್ಸಲರಾಗಿದ್ದಾರೆ ಅಂತ.